ಸಮಗ್ರ ಸುದ್ದಿ ಸಮಾಚಾರಕ್ಕೆ ಇಂದು ಸ್ವಾಗತ. ವಿಭೂತಿಯ ಮಹಿಮೆ, ಅದರ ಬಳಕೆ, ಅದರಿಂದ ಆಗುವ ಲಾಭಗಳು ಏನು ಎನ್ನುವುದರ ಬಗ್ಗೆ ವಿದ್ಯಾರ್ಥಿ ಹೇಳುತ್ತಾಳೆ. ಅವಳ ಮಾತನ್ನು ಕೇಳೋಣ ಬನ್ನಿ. ವಿಭೂತಿಯು ಪ್ರತಿದಿನ ಹಚ್ಚುವುದರಿಂದ ಜಗತ್ತಿನ ಸರ್ವ ಸಂಪತ್ತಿಗಿಂತಲೂ ಶ್ರೇಷ್ಠವಾಗಿರುತ್ತದೆ. ಸರ್ವರಿಂದಲೂ ಗೌರವಿಸಲ್ಪಡುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿಯನ್ನು ಕೊಡುತ್ತದೆ. ಮಾನವನ ವಿಕಾಸಕ್ಕೆ ಅದು ನಾಂದಿಯನ್ನು ಹಾಡಬಲ್ಲ ಏಕೈಕ ವಿಭೂತಿ. ಆದ್ದರಿಂದ ನಾವೆಲ್ಲರೂ ಪ್ರತಿದಿನ ವಿಭೂತಿಯನ್ನು ಧರಿಸೋಣ ಅನ್ನುವಂಥ ಮಾತನ್ನು ಈ ವಿದ್ಯಾರ್ಥಿಯಿಂದ ಕೇಳೋಣ. ಕಾಲೇಜಿಗೆ ಹೋಗ್ಬೇಕು, ಲೇಟ್ ಆಗೈತಿ. ಮೊದ್ಲ ದಿವಸನೇ ವಿಭೂತಿ ಹಾಕೋಕೆ ಜಸ್ಟ್ ಗಂಧ ಹಚ್ಕೊಂಡ್ರೆ ಭಾಳ ಚಂದ ಕಾಣ್ತಿಲ್ಲ. ಕಾಲೇಜಿಗೆ ಹೋದ್ರೆ ಏನಾಯ್ತು? ಕಾಲೇಜಿಗೆ ಹೋಗ್ಲಿ, ಮನೆಯೊಳಗೆ ಇರ್ಲಿ, ಕಾರ್ಯಕ್ರಮಕ್ಕೆ ಹೋಗ್ಲಿ, ನಾನು ಯಾವಾಗ್ಲೂ ವಿಭೂತಿ ಹಚ್ಚಿಸ್ತೀನಿ. ನಮ್ಮ ಧರ್ಮವನ್ನ ನಾವೇ ಪಾಲನೆ ಮಾಡಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಮಾಡ್ತಾರ? ವಿಭೂತಿ ಹಚ್ಚೋದ್ರಿಂದ ನಮ್ಮ ಗೌರವ ಜಾಸ್ತಿ ಆಗತ್ತ. ವಿಭೂತಿ ಅನ್ನುವಂಥದ್ದು ನಮ್ಮ ಪಾಲಿಗೆ ಒಂದು ವಸ್ತು ಅಷ್ಟೇ ಅಲ್ಲ, ಒಂದು ಸಂಕೇತ ಆಗಿರ್ತದ. ಅಲ್ಲದೆ ನಮ್ಮ ಅಣ್ಣ ಬಸವನವರು ಹೇಳಿದಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮಣೆ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನಸಲ ವಿಭೂತಿಯೇ ಶೃಂಗಾರ ಅಂತೇಳಿ. ಇನ್ನೂ ಒಂದು ವಿಚಾರ ಅಂದ್ರೆ, ನನ್ನ ಸೌಂದರ್ಯ ವಿಭೂತಿ ಹಚ್ಚೋದ್ರಿಂದ ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತದೆ. ನೀವು ವಿಭೂತಿ ಹಚ್ಚ್ರಿ, ನಿಮ್ಮವ್ರಿಗೂ ಹಚ್ಲಿಕ್ಕೆ ಹೇಳ್ರಿ.